ಎಕ್ಸೈಟ್ಮೆಂಟು ತಡೆಯೋಕ್ಕಾಗ್ತಿಲ್ಲ. ಯಾವ ಊರದು, ಪ್ಲೀಸ್ 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 ಬೇಗ ಹೇಳಿ ನೀವು ಅಂತಂದ್ಬಿಟ್ಟು ಮಲ್ಲಿ ಅಂತಿದ್ರೆ, ಅಯ್ಯೋ ಮುಂಚೆಗೆ ರಿವೀಲ್ ಮಾಡಿದ್ರೆ ಅದು ಹೇಗೆ ತಾನೇ ಚೆನ್ನಾಗಿರುತ್ತೆ, ಸ್ವಲ್ಪ ಸಸ್ಪೆನ್ಸು ಎಲ್ಲನೂ ಇರಬೇಕು ಅಂತಂದ್ಬಿಟ್ಟು ಗೌತಮ್ ಅಂತಿದ್ರೆ, ಅದೇ ಸರ್ ಈ ಪ್ರೋಮೋ ಎಲ್ಲ ಬಿಟ್ಬಿಟ್ಟು ಆಮೇಲೆ ಸ್ಟೋರಿ ಹೇಳ್ತಾರಲ್ವಾ ಅದೇ ರೀತಿ ತಾನೇ ಅಂತಂದರೆ, ಹೌದು ಕಣೋ ಅಂತಂದ್ಬಿಟ್ಟು ಅಂತ ಇರ್ತಾರೆ. ಓಹೋ ಹೌದಾ, ನನಗೆ ಗೊತ್ತಿಲ್ಲದೇ ನೀವು ಸಸ್ಪೆನ್ಸ್ ಮೇಂಟೈನ್ ಮಾಡ್ತಾಯಿದ್ರೆ ಎಲ್ಲರೂ ಸೇರಿಬಿಟ್ಟು ಅಂತ ಮಲ್ಲಿ ಅಂತಾಳೆ. ಅಯ್ಯೋ ಮಲ್ಲಿ, ನೀನು ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ತೀಯಾ? ತಲೆ ಕೆಡಿಸ್ಕೊಳಕ್ಕೆ ತುಂಬಾ ವಿಚಾರ ಇದೆ. ಈಗ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ತಲೆ ಕೆಡಿಸ್ಕೊಬಿಡು. ಯು ಡೋಂಟ್ ವರಿ ಆಯಿತಾ, ನೀನು ಜಸ್ಟ್ ಟ್ರಿಪ್ನ ಎಂಜಾಯ್ ಮಾಡು ಅಂತಂದ್ಬಿಟ್ಟು ಭೂಮಿಕಾ ಅಂತಾಳೆ. ಓಹೋ ಹೌದಾಗಾದರೆ ಸರಿ ಸರಿ ಆಯಿತು ಅಂದ್ಬಿಟ್ಟು ಮಲ್ಲಿ ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ಈ ಒಂದು ಲಕ್ಷ್ಮೀಕಾಂತ್ ಅಂತೂ ಇಂತೂ ತಪ್ಪಿಸ್ಕೊಂಡು ಇಲ್ಲಿ ಬರ್ತಾ ಇರ್ತಾನೆ ದೇಹ ಮಹಿಮೆಯಿಂದ. ಇನ್ನು ಇತ್ತ ಕಡೆ ಆನಂದ್ ಮತ್ತು ಅಪರ್ಣ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಅಂತೂ ಆ ಜಯದೇವ್ ಮಲ್ಲಿ ಮದುವೆ ನಿಲ್ಲಿಸಿ ಅವನ ಜೀವನನ ನಾಶ ಮಾಡ್ಬೇಕಂದ್ಕೊಂಡ. ಫೈನಲಿ ಅದೇನೂ ಆಗಲಿಲ್ಲ. ಈ ಒಂದು ಮಲ್ಲಿ ಮದುವೆ ಆಯಿತು. ಈಗ ಫಸ್ಟ್ ನೈಟು ಅಂತ ಹನಿಮೂನು ಅಂತ ಈಗ ಬೇರೆ ಜಾಗಕ್ಕೆ ಹೋಗಿದ್ದಾರೆ, ಚಿಕ್ಕಮಂಗ್ಳೂರಿಗೆ. ಅದರಲ್ಲಿ ಗೌತಮ್ ಭೂಮಿಕಾ ಕೂಡ ಹೋಗಿದ್ದಾರೆ ಅಂತಂತೀರೆ. ಹೌದು, ಅದು ಇವ್ರ್ಯಾಕೆ ಹೋಗಬೇಕು ಅಂತಾರೆ. ಅಯ್ಯೋ ಸುಮ್ಮನೆ ಇರು ಚಿನ್ನ, ನಿನಗೆ ಗೊತ್ತಿಲ್ಲ ಹೊರಗಡೆ ಪೆದ್ದ ಒಳಗಡೆ ಮೆದ್ದ ಅನ್ನೋ ಥರ ನನ್ನ ಗೌತಮು ಅವರಿಬ್ಬರು ಜೋಡಿ ಸೂಪರ್ ಆಗಿದೆ. ಹಾಗೆ ಅವರು ಟೈಮ್ಸ್ ಪಾಸ್ ಮಾಡಿಬಿಟ್ಟು ಹೇಗೋ ಒಟ್ಟಿಗೆ ಕಳೆದಿದ್ದ ಕ್ಷಣ ಎಲ್ಲ ಮರ್ತೋಗ್ಬಿಟ್ಟಿದ್ರಲ್ವಾ. 5 ವರ್ಷ ಬೇರೆ ಗ್ಯಾಪ್ ಆಗಿತ್ತು. ಈ ಗ್ಯಾಪಲ್ಲಿ ಏನೆಲ್ಲ ಮಾತಾಡ್ಕೊಂಡಿದ್ದೇವೋ ಈ ಒಂದು ಟ್ರಿಪ್ಪಲ್ಲಿ ಎಲ್ಲನೂ ಕೂಡ ಇತ್ಯರ್ಥ ಆಗುತ್ತೆ ಅಂದ್ಬಿಟ್ಟು ಅಂತಾರೆ. ಅದು ಸರಿನೇ ಅಂತ ಇಬ್ಬರು ಮಾತಾಡಬೇಕಾದ್ರೆ ಲಕ್ಷ್ಮೀಕಾಂತ್ ಬರ್ತಾನೆ. ಆನಂದಪ್ಪ ಅಂತಾರೆ. ಯಾಕೆ ಅಂಕಲ್ ಏನಾಯಿತು? ರಿಲ್ಯಾಕ್ಸ್ ಆಗಿ ಚಿನ್ನ ಹೋಗಿ ನೀರು ತಗೊಂಬಾ ಅಂತಾರೆ. ಸರಿ ಆಯ್ತು ಅಂದ್ಬಿಟ್ಟು ನೀರು ತರ್ತಾಳೆ ಅಪರ್ಣ. ನೀರು ಕುಡಿದ್ಬಿಟ್ಟು ಏನಾಯಿತು ಅಂಕಲ್, ಯಾಕೆ ಇಷ್ಟೆಲ್ಲ ಭಯ ಬಿದ್ದಿದ್ದೀರಾ ಅಂತಿದ್ರೆ, ಅದು ಆ ಜಯದೇವು ಕೇಳಿ ಸಾಮಾನ್ಯದನಲ್ಲಪ್ಪ, ಅವನು ತುಂಬಾ ಕೆಟ್ಟವನು. ಅವನು ನೆನೆಸ್ಕೊಂಡ್ರೆ ಭಯ ಆಗ್ತಾಯಿದೆ, ನನಗೆ ಬದುಕು ಬಂದಿದ್ದೆ ಹೆಚ್ಚಾಯಿತು ಅಂದ್ಬಿಟ್ಟು ಅಂತಿದ್ರೆ, ಯಾಕೆ ಅಂಕಲ್ ಏನಾಯಿತು, ನೇರವಾಗಿ ವಿಷಯಕ್ಕೆ ಬನ್ನಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ. ಅದು ಏನಾಯಿತು ಅಂತಂದರೆ, ನನಗೆ ವಿಚಾರ ಗೊತ್ತಾಗ್ಬಿಡ್ತು. ಈ ಮಲ್ಲಿ ವಿಚಾರ ಜಯದಾಗ ಗೊತ್ತಾಗಿ ನನ್ನ ಮೇಲೆ ಅನುಮಾನ ಶುರುವಾಗಿ ನನ್ನ ಕಿಡ್ನಾಪ್ ಮಾಡಿಸಿದ್ದ. ಮಲ್ಲಿ ಮದುವೆ ನಿಲ್ಲಿಸ್ಬೇಕಂತ ಅಂದ್ಕೊಂಡ, ಆದರೆ ಸುನಿಲ್ ಜಯದಾಗೆ ಉಲ್ಟು ಹೊಡ್ಬಿಟ್ಟ. ಇದರಿಂದಾಗಿ ಅವ್ನು ಗೊತ್ತು ತಾನೇ ಮೋಸ ಮಾಡಿದವ್ರನ್ನ ಯಾರೂ ಬಿಡಲ್ಲ. ಈಗ ಸುನಿಲ ಟಾರ್ಗೆಟ್ ಮಾಡಿದ್ದಾನೆ. ಸುನಿಲ ಸಾಯಿಸ್ಬೇಕಂತ ಇಷ್ಟೆಲ್ಲ ಸ್ಕೆಚ್ ಹಾಕಿದ್ದಾನೆ. ಹೇಗಾದರೂ ಮಾಡಿ ಸುನಿಲ ಕಾಪಾಡಬೇಕು. ಈಗ ಸುನಿಲ್ ಎಲ್ಲಿದ್ದಾನಪ್ಪ ಅಂತಾರೆ. ಸುನಿಲ್ ಈಗ ಊರಲ್ಲಿಲ್ಲ ಅಂಕಲ್, ಅವರು ಹನಿಮೂನ್ ಟ್ರಿಪ್ ಅಂತ ಬೇರೆ ಕಡೆ ಹೋಗಿದ್ದಾರೆ ಅಂದ್ಬಿಟ್ಟು ಅಂತಾರೆ. ಏನೋ ಹೌದಾ, ಒಳ್ಳೇದೇ ಆಯಿತು. ಆದರೂ ಕೂಡ ಅವ್ನು ಸುಮ್ಮನೆ ಬಿಡಲ್ಲ, ಎಲ್ಲೇ ಇರಲಿ ಆ ಜಯದೇವ್ ಸುನಿಲ ಹುಡುಕಿ ಸಾಯಿಸ್ತಾನೆ. ಯಾವುದಕ್ಕೂ ನಾವು ಹುಷಾರಾಗೇ ಇರೋದು ಬೆಟ್ರಪ್ಪ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ ಲಕ್ಷ್ಮೀಕಾಂತ್. ಸನಿಕಾಂತ್, ನೀವು ಸುದ್ದಿ ಹೇಳಿದ್ರಲ್ಲ ಅಷ್ಟೇ ಸಾಕು, ನೀವೇನೋ ತಲೆ ಕೆಡಿಸ್ಕೊಡಿ, ಎಲ್ಲ ಕೂಡ ನಾನು ನೋಡ್ಕೊಳ್ತೇನೆ. ನೀವು ಮೊದಲು ಹುಷಾರಾಗಿ ಫ್ರೆಶ್ ಆಗಿ ಹೋಗಿ ಏನಾದರೂ ತಿನ್ನು ಚಿನ್ನ, ಏನಾದರೂ ಇಡಿ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಬನ್ನಿ ಅಂಕಲ್ ನೀವು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ. ಇನ್ನು ಇತ್ತ ಕಡೆ ಈ ಒಂದು ಮಂದಾಕಿನಿ, ಸದಾಶಿವ ಮತ್ತು ಜೀವ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಅಯ್ಯೋ ದೇವರೇ, ಏನಪ್ಪ ಮಾಡೋದು ಇಲ್ಲಿ? ಅಲ್ಲ ಈ ಮಕ್ಕಳು ಇಲ್ಲೇ ಇದ್ದಾರೆ, ಆದರೆ ಗೌತಮ್ ಭೂಮಿಕಾ ಎಲ್ಲರೂ ಕೂಡ ಟ್ರಿಪ್ಗೆ ಹೋಗಿದ್ರು ಅಂತ ಗೊತ್ತಾದರೆ ಈ ಮಕ್ಕಳಿಗೆ ಕೋಪ ಬರುತ್ತೆ, ನಮ್ಮನ್ನ ಕರ್ಕೊಂಡೋಗಿಲ್ಲ ಅಂದ್ಬಿಟ್ಟು ಏನು ಮಾಡೋದೀಗ ಅಂದ್ಬಿಟ್ಟು ಅಂತ ಇರ್ತಾರೆ. ಆಗ ಅಯ್ಯೋ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಈ ಮಕ್ಕಳು ಏನು ಬಂದ್ಬಿಟ್ರೆ ಅಷ್ಟೇ ಅಂದ್ಬಿಟ್ಟು ಇಲ್ಲಿ ಸದಾಶಿವ ಅನ್ಬೇಕಾದ್ರೆ ನೀವೇನು ತಲೆ ಕೆಡಿಸ್ಕೊಬೇಡಿ ಅಂದ್ಬಿಟ್ಟು ಜೀವ ಅಂತ ಇರ್ತಾನೆ. ಆಗ ಅಲ್ಲಿ ಮಕ್ಕಳು ಬಂದ್ಬಿಟ್ಟು, ಓಹೋ ಅಪ್ಪ ಅಮ್ಮ ನಮ್ಗೆ ಬಿಟ್ಟೋಗಿದ್ದಾರಾ? ಇಲ್ಲ ಅವನು ಸುಮ್ಮನೆ ಬಿಡಲ್ಲ, ನೀವು ನಮಗೆ ಸುಳ್ಳು ಹೇಳ್ತಾ ಇದ್ರ ಅಲ್ವಾ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ಮಕ್ಕಳು. ಅಯ್ಯೋ ಹಾಗೇನಿಲ್ಲ ಕೊಂಡ್ರು, ಅಮ್ಮ ನಿಮ್ಮನ್ನ ಇಲ್ಲಿ ಯಾಕೆ ಬಿಟ್ಟಿದ್ದಾರೆ ಗೊತ್ತಾ? ನೋಡು ತಾತನಿಗೆ ಹುಷಾರಿಲ್ಲ ಅಂತೀರ. ಅಯ್ಯೋ ಹೌದು ನನಗೆ ಹುಷಾರಿಲ್ಲ. ಅಯ್ಯೋ ಮಂದಾಕಿಣಿ ಅಂತಿದ್ರೆ, ಹೌದು ರೀ ನಿಮ್ಗೆ ಯಾಕೆ ಇಷ್ಟೆಲ್ಲ ಜ್ವರ ಬಂದಿದೆ ಅಂದ್ಬಿಟ್ಟು ಮಂದಾಕಿಣಿ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಅಲ್ವಾ, ನಾವು ಕೆಲಸಕ್ಕೆ ಅಂತ ನಾನು ಮಹಿಮ ಹೊರಗಡೆ ಹೋಗ್ತೀವಿ, ಅಜ್ಜಿ ತಾತ ನೋಡ್ಕೊಳ್ಳೋರು ಯಾರು? ನೀವು ಇರಬೇಕಲ್ವಾ, ಅದಕ್ಕೆ ಅಮ್ಮ ನಿಮ್ಮ ಮೇಲೆ ತುಂಬಾ ಪ್ರೀತಿ, ನೀವು ಈ ರೀತಿ ದೊಡ್ಡವ್ರನ್ನ ನೋಡ್ಕೊಂಡ್ರೆ ಅವ್ರಿಗೆ ಖುಷಿ ಆಗುತ್ತಲ್ವ ಅಂದ್ಬಿಟ್ಟು ಅಂತ ಇದ್ರೆ, ಹೌದು ಅಂದ್ಬಿಟ್ಟು ಅಂತ ಮಕ್ಕಳು. ಸರಿ ಹಾಗಾದರೆ ನೀವು ಇಲ್ಲೇ ಇರಿ, ನೀವು ಅಪ್ಪನ ನೋಡ್ಕೊಳ್ಳಿ, ಆಮೇಲೆ ಸಾಯಂಕಾಲ ಎಲ್ಲರೂ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಪಾರ್ಕಿಗೆ ಇಲ್ಲಿ ಅಂತ ಇರ್ತಾರೆ ಮಂದಾಕಿಣಿ ಮತ್ತು ಈ ಜೀವ ಎಲ್ಲರೂ. ಸರಿ ಆಯಿತು ಅಂದ್ಬಿಟ್ಟು ಮಕ್ಕಳೆಲ್ಲ ಒಪ್ಕೊಳ್ತಾರೆ. ಇನ್ನು ಇತ್ತ ಕಡೆ ಸತ್ಯ ಎಲ್ಲ ಗೊತ್ತಾಗಿ ಆನಂದ್ ಗೌತಮ್ಗೆ ಹೇಳ್ಬೇಕಂತ ಟ್ರೈ ಮಾಡ್ತಾನೆ, ಆದರೆ ಆಗ್ತಾನೆ ಇರೋದಿಲ್ಲ. ಇತ್ತ ಕಡೆ ಗೌತಮ್ ಭೂಮಿಕಾ ಎಲ್ಲರೂ ಕೂಡ ಮನೆಗೆ ಎಂಟ್ರಿ ಕೊಡ್ತಾರೆ. ಯಾರಿದು ಮನೆ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಮಲ್ಲಿ ಅಂತ ಇದ್ರೆ, ಅರೆ ಅಜ್ಜಿ ನೀವೇನು ಇಲ್ಲಿ ಅಂತಂದ್ಬಿಟ್ಟು ಮಲ್ಲಿ ಅಂತಿದ್ರೆ, ಏನಮ್ಮ ನನ್ನ ಮನೆಗೆ ಬಂದು ನಾನೇ ಇಲ್ಲಿ ಅಂತ ಕೇಳ್ತಾ ಇದ್ದೀನಿ ಅಂತಿದ್ರೆ, ಓ ಇದು ನಿಮ್ಮ ಮನೆನಾ? ಸಾರಿ ಅಜ್ಜಿ ಗೊತ್ತೇ ಆಗಲಿಲ್ಲ ನನಗೆ, ಇವರೆಲ್ಲ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದರು, ನನಗೆ ಏನು ಸತ್ಯ ಹೇಳೇ ಇಲ್ಲ ಅಂತಿದ್ರೆ, ಹೋಗ್ಲಿ ಬಿಡಮ್ಮ ಅಂದ್ಬಿಟ್ಟು ಅಂತಾರೆ. ಹೌದು ಈ ಮನೆಗೆ ಬಂದರೆ ಏನೋ ರಿಲ್ಯಾಕ್ಸಿಂಗ್ ಇದೆ, ಏನೋ ಬೇರೆ ಪ್ರಪಂಚಕ್ಕೆ ಬಂದಿರೋ ಥರ ಫೀಲ್ ಆಗ್ತದೆ, ಇಲ್ಲೇ ಆರಾಮಾಗಿ ಇರ್ಬೋದು ಅಂತಂದ್ಬಿಟ್ಟು ಇಲ್ಲಿ ಸುನಿಲ್ ಅಂತ ಇದ್ರೆ, ಹೌದಾ ಇಲ್ಲೇ ಇದ್ಬಿಡು, ಊಟಕ್ಕೆ ತಿಂಡಿಗೆ ಏನು ಕೊರತೆ ಇಲ್ಲ
ಅಂತಂದ್ಬಿಟ್ಟು ಗೌತಮ್ ಅಂತಿದ್ರೆ ಸುಮ್ಮನೆ ಇರೋ ಭಯ ಬೀಳಿಸ್ಬೇಡ ಅವನಿಗೆ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಸರಿ ಸರಿ ಬನ್ನಿ ಮನೆ ಒಳಗಡೆ ಅಂತಿದ್ರೆ ಗೌತಮ್ ತನ್ನ ಫೀಲಿಂಗ್ಸ್ನೆಲ್ಲ ಹೇಳ್ಕೊಳ್ತಾ ಇರ್ತಾನೆ. ಈ ಮನೆಯನ್ನು ಚಿಕ್ಕ ವಯಸ್ಸಿನಿಂದಲೂ ತುಂಬಾ ಖುಷಿ ಕೊಟ್ಟಿದೆ. ಇಲ್ಲಿ ಅಜ್ಜಿ ತಾತ ಅಪ್ಪ ಎಲ್ಲರೂ ಕೂಡ ಇದ್ದರು. ಎಲ್ಲರ ಜೊತೆ ಪ್ರತಿಯೊಂದು ಕ್ಷಣನೂ ಕಂಡಿದ್ದೀನಿ. ಈ ಒಂದು ಪ್ರತಿಯೊಂದು ಜಾಗನೂ ಪ್ರತಿಯೊಂದು ಕತೆ ಹೇಳ್ತಾಯಿದೆ. ಈ ಫೋಟೋ ಫ್ರೇಮ್ ಹಾಕ್ಸ್ದಂಗೆ ನಮ್ಮ ನೆನಪುಗಳ ಫ್ರೇಮ್ ಹಾಕಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಇದು ನೆನೆಸ್ಕೊಳ್ತಿದ್ರೆ ಒಂಥರ ಹಳೆದೆಲ್ಲ ಹಂಗೆ ಕಣ್ಮುಂದೆ ಬಂದೋಗುತ್ತೆ ಅಂತಂದ್ಬಿಟ್ಟು ಗೌತಮ್ ಅಂತ ಇದ್ರೆ ಸರಿಯಾಗಿ ಹೇಳಿದ್ರಿ ಸರ್. ನಮ್ಮ ಅಜ್ಜಿ ತಾತನ ಮನೆ ಕೂಡ ಹೀಗೆ ಇತ್ತು. ಅದೆಲ್ಲ ನೋಡ್ತಾ ಇದ್ರೆ ನಾನು ಒಂದು ಅದೇ ಜಾಗಕ್ಕೆ ಹೋಗಿರೋ ಥರ ಫೀಲ್ ಆಗ್ತಾ ಇದೆ ಅಂದ್ಬಿಟ್ಟು ಎಲ್ಲರೂ ಎಮೋಷ್ನಲ್ ಆಗ್ತಾಯಿದ್ರೆ ಸರಿ ಸರಿ ಬೇಗ ಬನ್ನಿ ಫ್ರೆಶ್ ಆಗಿ ಅಂದ್ಬಿಟ್ಟು ಅಂತ ಇರ್ತಾರೆ. ಗೌತಮ್ ಮತ್ತು ಭೂಮಿಕಾ ಒಂದು ರೂಮಿಗೆ ಬರ್ತಾರೆ. ಆಗ ನಾವು ನಮ್ಮ ಫಸ್ಟ್ ನೈಟ್ ಇದು ಹನಿಮೂನಿಗೆ ಅಂತ ಇಲ್ಲಿಗೆ ಬಂದಿದ್ವಿ, ಎಷ್ಟು ಚೆನ್ನಾಗಿತ್ತು ಅವತ್ತು ನಾನು ನಿಮ್ಮ ಪ್ರೀತಿ ಪ್ರಪೋಸೆಲ್ಲ ಮಾಡಿದೆ ಅಂದ್ಬಿಟ್ಟು ಇಲ್ಲಿ ಭೂಮಿಕಾ ಅಂತಿದ್ರೆ ಹೌದು ನಿಮ್ಮ ಕೈಯಲ್ಲಿ ಹೇಳ್ಕೊಳಕ್ಕಾಗಲಿಲ್ಲ, ಆದರೆ ನಾನಾದರೂ ಹೇಳ್ಕೊಳ್ತೀನಿ ಅಂದ್ಬಿಟ್ಟು ಹೇಳ್ಕೊಂಡೆ, ಆದರೆ ಅವತ್ತು ಶುರುವಾಯಿತು ನಮ್ಮ ಪ್ರೀತಿ ಅಂತಂದ್ಬಿಟ್ಟು ಅಂತಾರೆ. ಹೌದು ಅವತ್ತು ಶುರುವಾಗಿದ್ದು ಮಧ್ಯದಲ್ಲಿ ಏನೆಲ್ಲ ಅನಾಹುತ ಆಗ್ಬಿಟ್ವು, ಈಗಾದರೂ ಚೆನ್ನಾಗಿರಬೇಕು, ಮುಂದೆ ಆ ರೀತಿ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಗೌತಮ್ ಅಂತಾರೆ. ಹೌದು ಆವಾಗ ಬರೀ ನರಕ ಕಂಡುಬಿಟ್ಟಿದ್ದೀವಿ, ಇನ್ನು ಮುಂದೆ ನಾವು ಏನೇ ಇದ್ದರೂ ಯಾವುದೇ ಇದ್ದರೂ ಎಲ್ಲ ಎದುರಿಸ್ಬೇಕು, ಒಟ್ಟಿಗೆ ಇರೋಬೇಕು, ಯಾವುದೇ ಕಾರಣಕ್ಕೂ ದೂರ ಹೋಗೋ ಮಾತೇ ಇಲ್ಲ ಅಂದ್ಬಿಟ್ಟು ಭೂಮಿಕಾ ಅಂತಾಳೆ. ಸರಿಯಾಗಿ ಹೇಳಿದ್ರಿ ನೀವು, ನಮ್ಮ ಜೀವನದಲ್ಲಿ ಏನೇ ಆಗಿರ್ಬೋದು ಆದರೆ ಅವೆಲ್ಲ ಕೂಡ ನಮಗೆ ಪಾಠ ಕಲಿಸ್ತವೆ ಅಂದ್ಬಿಟ್ಟು ಗೌತಮ್ ಅಂತ ಇರ್ತಾರೆ. ಇನ್ನಿತ್ತ ಜಯದೇವಿ ಕೋಪ ಬರುತ್ತೆ. ಸುನಿಲ್ಲ ಹುಡ್ಕೊಂಡು ರೌಡಿಗಳು ಹೊಡ್ರಿ ಅಂತ ಇಲ್ಲಿ ಕಾಲ್ ಮಾಡಿ ಕಳಿಸಿರ್ತಾನೆ. ಆದರೆ ಸರ್ ಅವರೆಲ್ಲೂ ಕಾಣಿಸ್ತಾ ಇಲ್ಲ, ಹನುಮನ್ಗೆ ಹೋಗಿದ್ದಾರೆ ಅಂದ್ಬಿಟ್ಟು ಇನ್ಫಾರ್ಮೇಷನ್ ಬರುತ್ತೆ. ಏನು ಹೌದಾ, ಎಲ್ಲಿಗಾದರೂ ಹೋಗಲಿ ಅಲ್ಲಿ ಹೋಗಿ ಹೊಡಿಬೇಕು ನೀವು ಅಂದ್ಬಿಟ್ಟು ಜಯದೇವ್ ಅಂತ ಇದ್ರೆ ಸರಿ ಆಯಿತು ಬಾಸ್ ಅಂದ್ಬಿಟ್ಟು ಇಲ್ಲಿ ಚಿಕ್ಕಮಂಗ್ಳೂರು ಕೂಡ ಬಂದೇ ಬಿಡ್ತಾರೆ ರೌಡಿಗಳು. ಇನ್ನು ಅದೇ ಟೈಮ್ಗೆ ಆನಂದ್ ಮತ್ತು ಅಪರ್ಣ ಇತ್ತ ಸೃಜನ್ ಮತ್ತು ಅವ್ರ ಹೆಂಡತಿ ಎಲ್ಲರೂ ಕೂಡ ಎಂಟ್ರಿ ಕೊಡ್ತಾರೆ. ಆಗ ಎಲ್ಲರೂ ಬಂದಿದ್ದು ನೋಡಿ ಬಿಗ್ ಸರ್ಪ್ರೈಸ್ ಆಗುತ್ತೆ ಗೌತಮ್ ಭೂಮಿಗೆ ಎಲ್ಲರೂ ಕೂಡ. ವಾವ್ ಸೂಪರ್, ಬನ್ನಿ ಬನ್ನಿ, ನೀವೇನೇ ಸಡನ್ ಸರ್ಪ್ರೈಸು ಅಂತಿದ್ರೆ ನೀವೆಲ್ಲಿ, ನಾವು ಕೂಡ ಅಲ್ಲೇ ನನ್ನ ಗೆಳೆಯ ಅಂದ್ಬಿಟ್ಟು ಆನಂದ್ ಅಂತಾರೆ. ಇನ್ನು ನೈಟ್ ಪಾರ್ಟಿ ಎಲ್ಲ ಮಾಡ್ತಾ ಇರ್ತಾರೆ ಲೈಟಾಗಿ. ಇಲ್ಲಿ ಎಣ್ಣೆನೂ ಮಿಕ್ಸ್ ಮಾಡಿಬಿಟ್ಟಿರ್ತಾನೆ ಈ ಒಂದು ಆನಂದ್. ಭೂಮಿಕೆ ಕುಡಿಯೋ ಜ್ಯೂಸ್ಗೆ ಭೂಮಿಕಾ ಫುಲ್ ಕುಡಿದು ಟೈಟ್ ಆಗಿಬಿಡ್ತಾಳೆ. ಸರಿ ಸರಿ ನಾವು ಎಲ್ಲರೂ ಹೋಗ್ತೀವಿ ಮಲ್ಕೊಳ್ತೀವಿ ಟೈಮ್ ಆಗ್ತಿದೆ ಅಂದ್ಬಿಟ್ಟು ಇಲ್ಲಿ ಸೃಜನ್ ಸುನಿಲ್ ಎಲ್ಲರೂ ಕೂಡ ಹೊರಟೋಗ್ತಾರೆ. ಭೂಮಿಕಾ ಮಾತ್ರ ಫುಲ್ ಟೈಟ್ ಆಗಿಬಿಟ್ಟಿರ್ತಾಳೆ. ಟೈಟ್ ಆಗಿ ತೇಳ್ತಾ ಇರ್ತಾಳೆ. ಗೌತಮ್ ಅವರೇ, ದಿ ಗ್ರೇಟ್ ಗೌತಮ್ ದಿವಾನ್, ನೀವು ಈ ಭೂಮಿಕಾ ಗೌತಮ್ಗೆ ಮೋಸ ಮಾಡಿದ್ರೆ ಅಂದ್ಬಿಟ್ಟು ಅಲ್ಲಿ ಭೂಮಿಕಾ ಫುಲ್ ತುಂಟಾಟೆ ತರಲಾಟೆ ಮಾಡ್ತಾ ಮಾತಾಡ್ತಾ ಇರ್ತಾಳೆ. ರೀ ಏನಾಯಿತು ನಿಮಗೆ ಅಂತಿದ್ರೆ ಅಯ್ಯೋ ಗೌತಮ್ ಅವರೇ ನೀವು ತಪ್ಪು ಮಾಡಿಬಿಟ್ಟಿದ್ದೀರಾ, ಸತ್ಯಮೇವ ಜಯತೆ ಅಂತಾರೆ. ರೀ ಇದೆಲ್ಲ ಯಾಕ್ರಿ ಬೇಕು ಈಗ ಅಂತಾರೆ. ಯಾಕೆ ನೀವು ಸ್ಕೂಲ್ಗೆ ಹೋಗಿಲ್ವಾ, ಹೋಗ್ಲಿ ಬಿಡಿ, ನೀವು ಸ್ಕೂಲ್ಗೆಲ್ಲ ಹೋಗಿರ್ತೀರ, ಡೈರೆಕ್ಟು ಆಫೀಸ್ಗೆ ಹೋಗಿ ಆ ಲ್ಯಾಪ್ಟಾಪ್ ಮುಂದೆ ಗುದ್ದುತ್ತಾ ಇರ್ತೀರ, ನಿಮಗೆ ಗೊತ್ತಾಗಲ್ಲ, ಈ ಹೆಣ್ಮಕ್ಳ ಬಗ್ಗೆ ನಿಮ್ಗೇನು ಗೊತ್ತೇ ಇಲ್ಲ ಅಂತೀನಿ. ನೀವು 5 ವರ್ಷದಿಂದ ದೂರ ಇದ್ರಿ, ಏನಾಗಲಿ ನೀವು ನನ್ನ ಜೀವ, ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ, ನಾನು ಬಿಟ್ಟು ನೀವು ಹೋಗಲ್ಲಲ್ವಾ ಅಂತಂದ್ಬಿಟ್ಟು ಮುದ್ದಾಗಿ ಪೆದ್ದಾಗಿ ಇಲ್ಲಿ ಭೂಮಿಕಾ ಆಡ್ತಾಯಿದ್ರೆ ಗೌತಮ್ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾನೆ. ರೀ ಬನ್ನಿರಿ, ಈ ಆನಂದ್ ಮಾಡೋ ಕೆಲಸ ಒಂದೊಂದಲ್ಲ, ಜ್ಯೂಸ್ಗೆ ಎಣ್ಣೆ ಆಗಿಬಿಟ್ಟು ನಿಮಗೆ ಈ ಪದ್ಧತಿ ತಂದೇನೆ, ಬನ್ನಿ ರೂಮಿಗೆ ಬನ್ನಿ ಅಂದ್ಬಿಟ್ಟು ರೂಮಿಗೆ ಬಂದು ಗೌತಮ್ ಮಲಗಿಸ್ತಾ ಇದ್ರೆ ನೀವು ಬನ್ನಿ ಅಂದ್ಬಿಟ್ಟು ಭೂಮಿಕಾ ಆಟ ಮಾಡ್ತಾಳೆ. ಅಯ್ಯೋ ಅಮ್ಮ ತಾಯಿ ಮಲ್ಕೋ ಅಂದ್ಬಿಟ್ಟು ಗೌತಮ್ ಭೂಮಿಕಾ ಹತ್ರನೇ ಇದ್ದು ಭೂಮಿಕಾನ ಮಗು ಥರ ನೋಡ್ಕೊಳ್ತಾ ಇರ್ತಾನೆ. ಇನ್ನು ನೆಕ್ಸ್ಟ್ ಡೇ ಇಲ್ಲಿ ಸುನಿಲ್ ಮತ್ತು ಮಲ್ಲಿ ಇಬ್ಬರು ಕೂಡ ಆಟ ಆಡ್ತಾ ಇರ್ತಾರೆ. ಇಲ್ಲಿ ಮುದ್ದಾಗಿ ಕ್ಯೂಟಾಗಿ ಇತ್ತ ಕಡೆ ಫುಲ್ ರೊಮ್ಯಾಂಟಿಕ್ಕಾಗಿ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಇಲ್ಲಿ ರೌಡಿಗಳು ಎಂಟ್ರಿ ಆಗ್ತಾರೆ. ಆಗ ಆನಂದ್ ಬಂದ್ಬಿಟ್ಟು ಗೌತಮ್ ಹತ್ರ ಎಲ್ಲ ಸತ್ತನು ಹೇಳ್ತಾನೆ. ಜಯದೇವ್ ಮಲ್ಲಿ ಸುನಿಲ್ ಮೇಲೆ ಕಣ್ಣಾಕಿದ್ದಾನೆ, ಮತ್ತು ಸುನಿಲ್ ಪ್ರಾಣ ತೆಗಿಬೇಕಂತ, ಮಲ್ಲಿ ಜೀವನ ನಾಶ ಮಾಡ್ಬೇಕಂತ ಅಂದ್ಕೊಂಡಿದ್ದಾನೆ ಕಣೋ. ಇದನ್ನೆಲ್ಲ ನನಗೆ ಲಕ್ಷ್ಮೀಕಾಂತ್ ಅಂಕಲ್ ಹೇಳಿದ್ರು, ಅವ್ರಿಗೆ ಪ್ರಾಣ ಅಪಾಯಕ್ಕೆ ಗೊತ್ತಿತ್ತು, ಹೇಗೋ ಬಂದು ಅವರು ಈ ಸತ್ಯನೆಲ್ಲ ರಿವೀಲ್ ಮಾಡಿದ್ರು ಅಂದ್ಬಿಟ್ಟು ಅಂತಾರೆ. ಏನು ಇಷ್ಟೆಲ್ಲ ಆಯಿತಾ, ಇವ್ನಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ, ತಕ್ಕ ಪಾಠ ಕಲಿಸ್ಲೇಬೇಕು ಅಂದ್ಬಿಟ್ಟು ಅಂತಾರೆ. ಸುನಿಲ್ ಮೇಲೆ ರೌಡಿಗಳು ಅಟ್ಯಾಕ್ ಕೊಡೋಕ್ಕೆ ಶುರು ಮಾಡ್ತಾರೆ. ಗೌತಮ್ ಎಂಟ್ರಿ ಕೊಡ್ತಾನೆ. ಗೌತಮ್ ಎಂಟ್ರಿ ಕೊಟ್ಟಿದ್ದು ರೌಡಿಗಳ ಮಣ್ಣು ಮುಗಿಸ್ತಾನೆ. ಇದೆಲ್ಲ ಯಾರು ಮಾಡಿಸಿದ್ದು ಅಂತ ಕೇಳ್ತಾ ಇದ್ರೆ ಅದು ಜಯದೇವ್ ಬಾಸ್ ಅಂದ್ಬಿಟ್ಟು ಅಂತಾರೆ. ಆಗ ಜಯದೇವ್ಗೆ ಬುದ್ಧಿ ಕಲಿಸ್ಲೇಬೇಕು ಅಂದ್ಬಿಟ್ಟು ಗೌತಮ್ ಇಲ್ಲಿ ಪೊಲೀಸರ ಜೊತೆ ಈ ಒಂದು ಜಯದೇವ್ ಮನೆಗೆ ಎಂಟ್ರಿ ಕೊಡ್ತಾರೆ. ಆಗ ಜಯದೇವ್ ಶಾಕ್ ಆಗ್ತಾನೆ. ಏನಿದು, ಇವನು ಪೊಲೀಸ್ ಜೊತೆ ಬಂದಿದ್ದಾನೆ ಅಂತಿದ್ರೆ ಸರ್ ಇವ್ನು ಯಾಕೋ ಅತಿ ಮೀರಿ ಹೋಗಿದೆ, ಇವನಿಗೆ ತಕ್ಕ ಪಾಠ ಆಗಲೇಬೇಕು ಅಂದ್ಬಿಟ್ಟು ಇಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಜಯದೇವ್ನ ಅರೆಸ್ಟ್ ಮಾಡ್ತಾರೆ. ಜಯದೇವ್ ಫುಲ್ ಶಾಕ್ ಆಗಿಬಿಡ್ತಾನೆ. ಶಾಕುಂತರಂತೂ ಗೌತಮ್ ಏನು ಮಾಡ್ತಾ ಇದೆಯಾ ಅಂತಿದ್ರೆ ಇವನಿಗೆ ಬುದ್ಧಿ ಆಗಲೇಬೇಕು, ಎಷ್ಟು ಸರ್ತಿ ಕೂಡ ನಾರ್ಮಲಾಗಿ ವಾರ್ನ್ ಕೊಟ್ಟಿದ್ದೀನಿ, ಇವನಿಗೆ ಬುದ್ಧಿನೇ ಬಂದಿದೆ ಅಂದ್ಬಿಟ್ಟು ಗೌತಮ್ ಅಂತಾರೆ. ಫೈನಲಿ ಜಯದೇವ್ ಅರೆಸ್ಟ್ ಆಗ್ತಾನೆ. ಗೌತಮ್ಗೆ ತುಂಬಾ ಖುಷಿ ಆಗುತ್ತೆ.